ಆ, ಇನ್ನೇನು ಥಿಯೇಟ್ರಿಗೆ ಸಿನಿಮಾ ಬರ್ತಾ ಇದೆ, 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಮೂಲಕ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಒಂದು ಸಿಚುವೇಶನಲ್ಲಿ ಈಗ ಸಿನಿಮಾ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಸಾಕಷ್ಟು ಜನ ಸಿನಿಮಾ ಹೊಸಬ್ರು ರಿಲೀಸ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತಾರೆ. ಸೊ ಇವತ್ತಿನ ದಿನದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ? ಈ ಸಿನಿಮಾನ ಯಾಕೆ ನೋಡಬೇಕು, ಜನ ಬರ್ತಾರ ಅಂತ ನಂಬಿಕೆ ಇದೆ ಹೇಗೆ ಅಂತ? ಇಲ್ಲ ಅಂದ್ರೆ ಈಗ ನಂದು ಸಿನಿಮಾ ಆ ಥರ ಈ ಥರ ಇದೆ ಅಂತ ನಾ ಹೇಳ್ಕೊಳಕ್ಕಿಂತ ಜನ ಬಂದು ಸಿನಿಮಾ ನೋಡಿದಾಗ ಒಂದು ಒಳ್ಳೆ ಪ್ರಯತ್ನ ಅಂತೂ ಹೇಳ್ತಾರೆ. ಆಮೇಲೆ ನಾನು ಹೇಳಿದ್ನಲ್ಲ, ಅವ್ರದ್ದು ಟೈಮು ಮತ್ತು ಅವ್ರದ್ದು ಹಣ ಅವೆರಡಕ್ಕೂ ಯಾವುದೇ ರೀತಿಯ ಒಂದು ಮೋಸ ಆಗಲ್ಲ. ಆಮೇಲೆ ಈ ಥರದ ಸಿನಿಮಾಗಳನ್ನ ಯಾಕೆ ನೋಡಬೇಕು ಅಥವಾ ಯಾರು ನೋಡಬೇಕು ಅಂತ ಇದು ಮಾಡೋದಾದರೆ, ಒಂದು ಕಾಡಿನ ಬಗ್ಗೆ ಹೆಚ್ಚು ಕಾಳಜಿ ಇರೋವಂಥವ್ರು, ಈ ಕಾಡಿಗೆ ಟ್ರಿಪ್ ಹೋಗ್ತಿರ್ತಾರೆ, ಟ್ರೆಕ್ಕಿಂಗ್ ಅಂತ ಹೋಗ್ತಿರ್ತಾರೆ. ಸೊ ಅವರೆಲ್ಲ ಈ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ನಾವು ಸುಮ್ಮನೆ ಕಾಡು ಟ್ರೆಕ್ಕಿಂಗ್ ಹೋಗ್ತಿರ್ತೀವಿ, ಅಲ್ಲಿನ ಕಾಡಿನ ಬದಲಾವಣೆಗಳು ಅವೆಲ್ಲ ನೀವು ಬೇಕಾದ್ರೆ ನೆನ್ಸ್ಕೊಂಡ್ಬಿಡ್ಬೋದು. ಇದು ಆ ಥರದ ಅಂಶಗಳು ಒಂದಷ್ಟು ಬರುತ್ತೆ. ಆಮೇಲೆ ಈ ಥರದ ಸಿನಿಮಾಗಳನ್ನ ನೋಡೋದ್ರಿಂದ ಒಂದು ಸಾಹಿತ್ಯದ ಬೆಳವಣಿಗೆನೂ ಆಗುತ್ತೆ. ಆಮೇಲೆ ಈ ಥರದ ಕಂಟೆಂಟ್ಗಳು ಜಾಸ್ತಿ ಬರಲಿಕ್ಕೆ ಶುರು ಆಗುತ್ತೆ. ಒಬ್ರು ಯಾರೋ ಬಂದು ಈ ಸಿನಿಮಾ ನೋಡಿಬಿಟ್ಟು ಒಂದು ಅಭಿಪ್ರಾಯ ಹೇಳಿದಾಗ ಮತ್ತೊಬ್ಬ ಈ ಥರ ಸಿನಿಮಾ ಮಾಡ್ಬೋದು ನಮ್ಮಲ್ಲೂ ಅಂತ ಹೇಳಿ ಅವ್ನ ಮೈಂಡ್ ಕೂಡ ಬದಲಾವಣೆ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೋದು.